ZEE5 ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಂಪೂರ್ಣ ಸಂಚಿಕೆಗಳನ್ನು ಉಚಿತವಾಗಿ ನೋಡಿ. ದತ್ತಣ್ಣ, ಇದು ಸಮರ್ಥನ್ ರೂಮ್ ಅಲ್ವೇನೋ? ಇಲ್ಲಿಗೆ ಯಾಕೆ ಕರ್ಕೊಂಬಂದೆ ನನ್ನ? ನಮ್ಮ ಆಪರೇಷನ್ ಶುರುವಾಗಬೇಕಾದಿಲ್ಲೇ ಕಣೋ. ನಮ್ಮ ದಂಡಪಿಂಡ ಯಾರನ್ನೋ ಪ್ರೀತಿಸ್ತಿದ್ದಾನೆ ಅಂತನ್ನೋ ಬಲವಾದ ಅನುಮಾನ ನನಗೆ. ಅನುಮಾನ ಬರುವಂತದ್ದು ಏನ್ ಮಾಡಿದ ಸಮರ್ಥ? ಎಂತೆಂಥ ಸುಂದರವಾದ ಹುಡುಗಿರ ಫೋಟೋ ತೋರಿಸಿದ್ರು ಕೂಡ ಕಣ್ಣೆತ್ತಿ ನೋಡದೆ ಹೋಗಿದ್ದಾನೆ. ಈ ದತ್ತನ ಕಿಲಾಡಿ ಕಣ್ಣಿಂದ ಅದ್ ಹಾಗೆ ತಪ್ಪಿಸ್ಕೋತಾನೋ ನಾನು ನೋಡ್ತೀನಿ. ಓ, ಅದಕ್ಕೇನಾ ಈ ರೋಗದ ನಾಟಕ? ಮತ್ತೆ ಈ ದತ್ತ ಅಂತಂದ್ರೆ ಸುಮ್ಮನೆನಾ? ಅದಿರ್ಲಿ, ಈಗ ಹೆಂಗ್ ಕಂಡು ಹಿಡಿತೀಯ? ನಮ್ಮ ಕಾಲದಲ್ಲಾಗಿದ್ರೆ ಹುಡುಗಿ ಫೋಟೋನ ಪುಸ್ತಕದಲ್ಲಿ ಬಚ್ಚಿಟ್ಕೋತಾ ಇದ್ರು. ಅದು ಇಲ್ಲ ಅಂದ್ರೆ ಅವಳ ಫೋಟೋನ ದಿಂಬಿನ ಕೆಳಗಿಟ್ಕೊಂಡು ಕನಸು ಕಾಣ್ತಾ ಇದ್ವಿ. ನಾನು ಕಾಣ್ತಿರ್ಲಿಲ್ಲ, ನಿನ್ನ ಅನುಭವ. ಅದು ಬಿಟ್ರೆ ಅವಳಿಗೆ ಬರ್ದಿರೋ ಲವ್ ಲೆಟರ್ಗಳನ್ನ ಅವಳಿಗೆ ಕೊಡೋ ಧೈರ್ಯ ಸಾಲದೆ ಕಪಾಟ್ನಲ್ಲಿ ಮುಚ್ಚಿಡ್ತಾ ಇದ್ವಿ. ನೆಗೆದು ಬಿತ್ತು ನಿನ್ನ ಐಡಿಯಾ. ಈಗಿನ ಕಾಲದ ಹುಡುಗ ಮುಂಡೆ ಲವ್ ಲೆಟರ್ಗಳು ಎಲ್ಲೋ ಬರೀತಾರೆ. ಮತ್ತೆ ಈಗೆಲ್ಲ ವಾಟ್ಸಪ್ ಚಾಟಿಂಗ್. ಇಷ್ಟೆಲ್ಲ ತಲೆ ಇರೋ ನೀನು ಈ ರೂಮಿಗೆ ಏನು ಪತ್ತೆ ಮಾಡಕ್ ಬಂದಿದೀಯಾ? ನೋಡ, ಇಲ್ಲಿ ನೀನು ನನ್ನ ಅಸಿಸ್ಟೆಂಟ್, ನಾನು ನಿನ್ನ ಬಾಸ್. ಬಾಸ್ ಇಸ್ ಆಲ್ವೇಸ್ ರೈಟ್. ಫುಲ್ ಎಸ್, ಫುಲ್. ಏಯ್, ತೂಕ ಕಡಿಮೆ ಮಾಡೋ. 60 ಗ್ರಾಮ್ ಜಾಸ್ತಿ ಹಾಕಿದ್ಯಾ, ಕಮ್ಮಿ ಮಾಡ. ನನ್ ಮನೆ ಮಠ ಹಾಳು ಮಾಡ್ಬಿಡು ಹಿಂಗೆ ಜಾಸ್ತಿ ಕೊಟ್ಟು ಕೊಟ್ಟು. ನೀನ್ ನನ್ನ ಜೀವನನೇ ಹಾಳು ಮಾಡ್ಬಿಟ್ಟೆ. ಈ ಮುದುಕಪ್ಪ ಯಾಕೆ ನನಗ್ ಫೋನ್ ಮಾಡ್ತಾ ಇದ್ದಾನೆ? ಹಲೋ, ನಾನು ದತ್ತಾತ್ರೇಯ ಅಂತ. ಹೇಳಿ. ಪ್ರಿಯಾಂಕಾ ಅನ್ನೋ ಹುಡುಗಿಗೆ ನೀವು ಅಪ್ಪ? ಓಹೋ, ಪ್ರಿಯಾಂಕಾ ನಿಮ್ಮ ಮಗಳ? ತುಂಬಾ ಸಂತೋಷ. ನನ್ನ ಮೊಮ್ಮಗನಿಗೆ ನಿಮ್ಮ ಮಗಳು ಇಷ್ಟ ಆಗಿದ್ದಾಳೆ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಮನೆಗೆ ಬನ್ನಿ, ಮದುವೆ ಮಾತುಕತೆ ಆಡೋಣ. ಏನಂತೀರಿ? ಮನೆ ಲೊಕೇಶನ್ ವಾಟ್ಸಪ್ ಅಲ್ಲಿ ಕಳಿಸ್ತೀನಿ, ಬಂದ್ಬಿಡಿ. ಲೊಕೇಶನ್ ಕಳಿಸಿ. ಲೊಕೇಶನ್ ಕಳಿಸು. ಬಾಮೈದ 2 ಮೈಸೂರು ಪಾಕ್ ಪ್ಯಾಕ್ ಮಾಡ. ಯಾಕೋ ಸಿಗ? ನಿನಗೆ ಹೇಳೋ ಅವಶ್ಯಕತೆ ಇಲ್ಲ. ಭಗವಂತ ವಾಪಸ್ ಬಂದ ತಕ್ಷಣ 2 ಫುಲ್ ಊದ್ಕಡ್ಡಿ, 1 ಮೊಳ ಹೂವ. ಹಾ, ಹೇಳಿಮ್ಮ, ಏನ್ ಬೇಕು? ಸರ್, ಒಗ್ಗರಣೆ ಡಬ್ಬಿ ಮಾಧವ್ ಸರ್ ಅಲ್ವಾ? ಹೌದು, ಇದು ನಮ್ಮ ಗೊತ್ತಿರೋರ್ದ ಅಂಗಡಿ. ಅವರೆಲ್ಲೋ ಹೊರಗಡೆ ಹೋಗ್ಬೇಕಿತ್ತು ಅಂತ ನಾನು ನಿಂತಿದ್ದೀನಿ ಅಷ್ಟೇ. ಮಾಧವನ್ ಸರ್ ಬಂದಿದ್ದಾರೆ, ಸೆಲ್ಫಿ ತಗೊಳ್ಳೋಣ ಬನ್ರಿ. ಅವ್ರು ಎಂತವ್ರು ಅಂತ ಗೊತ್ತಿದ್ದು ಅವ್ರ ಜೊತೆ ಯಾಕೆ ಜಗಳ ಆಡಕ್ ಹೋದೆ? ಅಹಂಕಾರಕ್ಕೆ ಉದಾಸೀನನೇ ಮದ್ದು. ದುರಹಂಕಾರದವ್ರಿಗೆ ಕಪಾಳ ಮೋಕ್ಷನೇ ಕರೆಕ್ಟ್ ಅಮ್ಮ. ನೀವು ಒಳ್ಳೆಯವರು, ಅದಕ್ಕೆ ನಿಮ್ಗೆಲ್ಲ ಒಳ್ಳೇದಾಗೆ ಕಾಣಿಸುತ್ತೆ. ಈ ಕೊಬ್ಬಿದ ಜನಕ್ಕೆ ಅವ್ರ ಭಾಷೆನಲ್ಲೇ ಉತ್ತರ ಕೊಡ್ಬೇಕು. ಪುಟ್ಟ, ನಾವ್ ಯಾವ್ದಕ್ ಬಂದಿದೀವೋ ಆ ಕೆಲ್ಸ ಮುಗಿಸ್ಕೊಂಡ್ ಹೋದ್ರಾಯ್ತು. ಈ ಹುಡುಗಿ ಏನ್ ಅನ್ಕೊಂತಳು ಅಂತ ಕಾಟನ್ ಕ್ಯಾಂಡಿ ತಿನ್ನೋ ಆಸೆನ ಮನ್ಸಲ್ಲೇ ಇಟ್ಕೊಂಡಿದ್ರಿ ಅಲ್ವಾ? ನಿನ್ಗೆ ಹೆಂಗ್ ಗೊತ್ತಾಯ್ತು? ನಾನ್ ಹಾಗೆ, ನಾನ್ ಇಷ್ಟಪಡೋರ್ ಮನ್ಸಲ್ಲಿ ಏನಿದೆ ಅನ್ನೋದು ನನಗ್ ಗೊತ್ತಾಗ್ಬಿಡತ್ತೆ. ಇಷ್ಟೆಲ್ಲ ಖುಷಿಯಿಂದ ತಿಂತಾ ಇದ್ದೀರಾ, ಆದ್ರೂ ಬೇಕು ಅಂತ ಹೇಳ್ದೆ ಮನ್ಸಿಗೆ ಮೋಸ ಮಾಡ್ಕೋತೀರಾ? ಈ ಅಮ್ಮಂದ್ರೆಲ್ಲ ಹೀಗೆ ಅನ್ಸುತ್ತೆ. ಇಷ್ಟನ್ನೆಲ್ಲ ಯಾರಿಗೂ ಹೇಳ್ದೆ ಮೂಟೆ ಕಟ್ಟಿ ಮನ್ಸಲ್ಲಿ ಇಟ್ಕೊಳ್ತೀರಾ. ಲೈಫು ಈ ಕಾಟನ್ ಕ್ಯಾಂಡಿ ತರ, ಬಾಯಲ್ಲಿಟ್ರೆ ಕರ್ಗೋಗುತ್ತೆ, ಮನ್ಸಲ್ಲಿ ಉಳಿಯೋದು ರುಚಿ ಮಾತ್ರ. ನಿನ್ನಂತ ಸೊಸೆ ಸಿಗೋಕೆ ನಿಮ್ ಅತ್ತೆ ಪುಣ್ಯ ಮಾಡಿದಾರೆ. ಅವರು ನಿಮ್ ತರಾನೇ ಇದ್ರೆ ಅದ್ ನನ್ನ ಅದೃಷ್ಟ.
ಮಾಮ್ ಇದೆ. ಆ ಲೋ ಕ್ಲಾಸ್ ನೀಡಿ ನಮ್ಗೆ ಹೆಂಗ್ ಬೈದ್ಲು ಬುದ್ಧಿ ಕಲಿಸ್ಬೇಕು ಅಂತ ಅನ್ನಿಸ್ತಾ ಅಲ್ವಾ ನಿಮ್ಗೆ? ಡ್ರೈವರ್ ಕೀಸ್ ಟೇಕ್ ಇಟ್. ಡನ್ ಮಾಮ್. ಯಾಕೆ ಅಂತ ಹೇಳ್ತೀನಿ. ನನ್ನ ಈ ಮುದ್ದಿನ ಸೊಸೆ ಅವಳು ಟೆರರ್ ತಾತನ್ ಜೊತೆ ಮಾತಾಡ್ಬಿಟ್ಟಿದ್ದಾಳೆ, ಇವ್ರ ಅಣ್ಣನ್ನು ಒಪ್ಪಿಸ್ಬಿಟ್ಟಿದ್ದಾಳೆ. ನನ್ನ ಮುದ್ದಿನ ಮಗಳು ಪ್ರಿಯಾಂಕಾ ಇವ್ರ ಅಮ್ಮನ ಮನೆಗೆ ಸೊಸೆಯಾಗಿ ಹೋಗ್ತಾ ಇದ್ದಾಳೆ. ಏನ್ ಮಾವ ಏನ್ ಹೇಳ್ತಿದ್ದೀರಾ? ಏನು ಇಲ್ಲಮ್ಮ, ಮಗಳು ಮದುವೆ ಮಾತುಕತೆಗೆ ಬನ್ನಿ ಅಂತ ನಿಮ್ ತಾತ ಫೋನ್ ಮಾಡಿದ್ರು. ಎಲ್ಲವೂ ಹೋಗಿ ಸುಸೂತ್ರವಾಗಿ ಆಗ್ಬಿಟ್ರೆ ಸದ್ಯದಲ್ಲೇ ಪಿಪ್ಪಿ ಪಿಪ್ಪಿ ಪಿಪ್ಪಿ. ಮಾವ ನಮ್ ತಾತ ಫೋನ್ ಮಾಡಿದ್ರ? ಯಾಕೆ ಅನುಮಾನನ? ಇದು ನಿಮ್ ತಾತನ ನಂಬರ್ ತಾನೆ? ಹೌದು, ಇದು ಅವ್ರ ನಂಬರೇ. ಆದ್ರೆ ಮತ್ ಮುಗೀತಲ್ಲ. ಸ್ವಾಮಿ, ನಾನು ಬಾಯಿ ಮುಚ್ಕೊಂಡು ಸುಮ್ನೆ ನಿಂತಿದ್ದೀನಿ ಅಂತ ನೀವು ಮಾತಾಡ್ತಾನೆ ಇದ್ದೀರಲ್ಲ, ಏನ್ ಅನ್ಕೊಂಡ್ಬಿಟ್ಟಿದ್ದೀರಿ? ನನ್ನ 3 ಕಾಸ್ಗೂ ಪ್ರಯೋಜನ ಇಲ್ದಿರೋ ಜುಗ್ಗ ಅನ್ಕೊಂಡಿದ್ದೆ. ಮಗನ್ ತಲೆ ತಿರುಗಿಸಿ ನನ್ನ ಮೊಮ್ಮಗಳನ್ನ ಓಡಿಸ್ಕೊಂಡು ಹೋಗೋ ಹಾಗೆ ಮಾಡಿರೋ ಹೇಳಿ ಅಂತ ಅನ್ಕೊಂಡಿದ್ದೆ. ಮುಚ್ಚ ಬಾಯಿ, ನಿನ್ನನ್ನ ಸರಿಯಾದ ಜಾಗಕ್ಕೆ ತಂದು ನಿಲ್ಸಿದ್ದೀನಿ. ನಿನ್ನ ಅಮ್ಮ ಬನ್ನಿ ಎಳ್ನೀರ್ ಕುಡ್ಕೊಂಡು ಮಾತಾಡೋಣ. ಎಳ್ನೀರ ಯಾಕೆ? ನಮ್ಮನೆಗ್ ಬಾ, ಜ್ಯೂಸ್ ಮಾಡ್ಕೊಡ್ತೀನಿ. ಇಲ್ಲೇ ಪಕ್ಕದ ರೋಡಲ್ಲೇ ನಮ್ಮನೆ. ನಿಮ್ಮನೆ ಈ ರೋಡಲ್ಲಿರೋದಾ? ನಮ್ ಹೀರೋ ಮನೆನೂ. ಚೋಟು, ಒಂದ್ ನಿಮಿಷ, ನಮ್ ಪಕ್ಕದ ಮನೆ ಹುಡುಗ. ಹಲೋ, ನಾನು ಮಾಧವ್ ಅವ್ರ ಕೆಫೆಯಿಂದ ಮಾತಾಡ್ತಾ ಇರೋದು. ಈಗ ಮಾಡಿದ್ದೀನಲ್ಲ ಮೇಡಮ್, ಈ ನಂಬರ್ ನೋಡ್ರಿ, ನಿಮ್ಗೆ ಗೊತ್ತಾ? ಗೊತ್ತು, ಹೇಳಿ ಏನ್ ವಿಷಯ? ಮೇಡಮ್, ಈ ನಂಬರ್ನವರು ನಮ್ ಕೆಫೆಗೆ ಬಂದಿದ್ರು. ಇದಕ್ಕಿದ್ದಾಗೆ ತಲೆ ಸುತ್ತ ಬಿದ್ದೋಗ್ಬಿಟ್ರು ಮೇಡಮ್. ಬಾಸ್ ಅಂತ ನಿಮ್ ನಂಬರ್ ಇತ್ತು, ಅದಕ್ಕೆ ನಿಮಗ್ ಕಾಲ್ ಮಾಡಿದೆ ಮೇಡಮ್. ಅಯ್ಯೋ ದೇವ್ರೆ, ಸರಿ ನಾನು ಈಗ್ಲೇ ಬರ್ತೀನಿ. ಥ್ಯಾಂಕ್ ಯು ಮೇಡಮ್. ಏ ಚೋಟು, ಇಲ್ಯಾಕೋ ನಿಂತಿದ್ಯಾ? ಅಲ್ಲಿ ತಾತ ಜಗಳ ಮಾಡ್ತವ್ರೆ. ಅಯ್ಯೋ ಹೌದಾ? ಇವಳನ್ ಮನೆಗ್ ಕರೆದು ಬಿಟ್ಟಿದೀನಿ. ಅಲ್ಲಿ ಗಲಾಟೆ ಬೇರೆ ನಡೀತಾ ಇದೆ. ಏನ್ ಮಾಡ್ಲಪ್ಪ? ಅಮ್ಮ, ಏನು ಅನ್ಕೊಂಬೇಡಿ, ನಂಗೊಂದ್ ಸ್ವಲ್ಪ ಕೆಲ್ಸ ಇದೆ. ನಾನ್ ನಿಮ್ ಮನೆಗೆ ಇನ್ನೊಂದ್ ದಿನ ಬರ್ತೀನಿ. ಯಾಕಮ್ಮ ಗಾಬರಿ ಆಗಿದ್ಯಾ? ಏನಾಯ್ತು? ಎಲ್ಲ ನಾನ್ ನಿಮ್ಗೆ ಆಮೇಲೆ ಫೋನ್ ಮಾಡಿ ಹೇಳ್ತೀನಿ ಅಮ್ಮ. ನಾನಿಗ್ ಬರ್ತೀನಿ. ಸಂಬಂಧ ಬೆಳೆಸೋದಲ್ಲ, ನಮ್ಮನೆ ಕಡೆ ತಲೆ ಹಾಕಿ ಮಲ್ಗದ್ರು. ನಿನ್ನ ಸುಮ್ನೆ ಬಿಡೋವನಲ್ಲ ದತ್ತ. ಹೋಗಲ್ಲ ಏನ್ರಿ, ನಮ್ ಬಾವಂಗೆ ಹೋಗು ಅಂತೀರಾ? ನಮ್ ಬಾವ ಸುಮ್ನೆ ಇರ್ಬೋದ್ರಿ, ನಾವ್ ಸುಮ್ನಿರಲ್ಲ. ನಮ್ ಬಾವ ಎಂತ ಸಂಭಾವಿಕ ವ್ಯಕ್ತಿ, ಅವ್ರನ್ನ ಹೇಳಿಸ್ತೀರಾ, ಅವ್ರಿಗೆ ಬೈತೀರೇನ್ರಿ? ಅವ್ರ ಮಗಳಿಗೆ ಯಾರು ಮದ್ವೆ ಇಲ್ಲ ಅನ್ಕೊಬಿಟ್ಟಿದ್ದೀರಾ? ಕೋಟಿ ಕೋಟಿ ದುಡ್ಡನ್ನ ಬಡವ್ರಿಗೆ ದಾನ ಮಾಡಿರೋ ದಾನಸೂರ ಕಣ ಕಣ್ರಿ ನಮ್ ಬಾವ. ಹೇಳಿದ್ ಕೇಳಿಸ್ತು ತಾನೆ? ಕಳ್ಸ್ಕೋತೀಗ ಇಲ್ಲ? ಏನ್ರಿ, ನಾವೇನ್ ಊಟ ಗತಿ ಇಲ್ಲದೆ ಬಂದಿದೀವ? ಇಲ್ಲೇ ಮಾತಾಡ್ಬೇಕು ಬನ್ನಿ ಅಂತ ಫೋನ್ ಮಾಡಿ ಕರ್ಸ್ಬಿಟ್ಟು ಈಗ ರೋಡ ನಿಲ್ಸ್ಬಿಟ್ಟು ಅವಮಾನ ಮಾಡ್ತಾ ಇದ್ದೀರಾ. ಐ ಲವ್ ಯು ಬಾಸು. ನಾನು ಐ ಲವ್ ಯು ಟು ಅಂತ ಹೇಳ್ಬೋದಲ್ವಾ? ನೋಡೋಣ. ಅಬ್ಬಾ, ನಾನ್ ಯಾವಾಗ ಬಾಸು? ನೀನ್ ಇಲ್ದೆ ನಾನಿಲ್ಲ ಬಾಸು.
ಮೊಮ್ಮಗಳು ನನ್ನ ಮಗನ್ನ ಮದುವೆ ಮಾಡ್ಕೊಂಡ ಮೇಲೆ ನಾವು ಸರೀಕರ ಎದುರಿಗೆ ತಲೆ ಎತ್ಕೊಂಡು ತಿರುಗಕ್ಕೆ ಆಗ್ತಾ ಇಲ್ಲ. ಅದೇ ಕಾರಣಕ್ಕೆ ನನ್ನ ಮಗಳನ್ನ ಮದುವೆ ಆಗಕ್ಕೆ ಯಾರು ಮುಂದೆ ಬರ್ತಾ ಇಲ್ಲ. ನೀವು ದೊಡ್ಡ ಮನಸ್ಸು ಮಾಡ್ಲಿಲ್ಲ ಅಂದ್ರೆ ನನ್ನ ಮಗಳು ಜೀವನ ಪೂರ್ತಿ ಹೀಗೆ ಕನ್ಯೆಯಾಗೆ ಉಳಿಬೇಕಾಗತ್ತೆ. ಉಳ್ಕೊಳ್ಳಿ, ಅದರಿಂದ ಯಾರಿಗೂ ನಷ್ಟ ಇಲ್ಲ. ಕಡೆಯದಾಗಿ ಹೇಳ್ತಾ ಇದ್ದೀನಿ, ನೀವೇನಾದ್ರೂ ನನ್ನ ಮಗಳನ್ನ ನಿಮ್ ಮನೆ ಸೊಸೆ ಮಾಡ್ಕೊಳ್ಳೋದಕ್ಕೆ ಒಪ್ಕೊಳ್ಳಿಲ್ಲ ಅಂದ್ರೆ ನಾನು ನನ್ನ ಕುಟುಂಬ ನಿಮ್ ಮನೆ ಮುಂದೆ ಬಂದು ನೇಣು ಹಾಕೊಂಡು ಸತ್ತ ಹುಡ್ತೀನಿ. ನಮ್ಮನ್ಲೇ ಬೇಕಾದಷ್ಟು ಹಗ್ಗ ಇದೆ, ನಾನೇ ಸ್ಪಾನ್ಸರ್ ಮಾಡ್ತೀನಿ. ನಿನ್ನ ಜುಗ್ಗುತನದಿಂದ ತಂದ ಹಗ್ಗ ಗುಟ್ಟಿ ಇರೋಲ್ಲ. ಈ ದತ್ತನ ಹತ್ರ ಬ್ಲಾಕ್ ಮೇಲ್ ಇಟ್ಕೋಬೇಡಪ್ಪ. ಅದೇನು ಮಾಡ್ತೀಯೋ ಮಾಡ್ಕೋ, ಹೋಗೋಲೆ. ನಾನು ನೋಡ್ತೀನಿ ಈ ಮನೆಗೆ ನನ್ನ ಮಗಳನ್ನ ನಾನ್ ಸೊಸೆಯಾಗಿ ಮಾಡೇ ಮಾಡ್ತೀನಿ. ಅವ್ರು ಸೊಸೆಯಾಗಿ ಬರೋದಕ್ಕೆ ನಾ ಬಿಡೋದಿಲ್ಲ. ದಯವಿಟ್ಟು ಇವ್ರೆ, ನಿಮ್ಮನ್ ಮತ್ತೆ ಮಾವ ನೋಡಿದ್ರೆ ನೊಂದ್ಕೋತಾರೆ. ಅಲ್ಲ ಬಿಕ್ತಿಯಮ್ಮ, ಬಾಬಾ ನಡಿ ಬಾಬಾ, ಇಷ್ಟು ಉಗಿಸ್ಕೊಂಡ್ಮೇಲೂ ಈ ಮದುವೆ ಬೇಕಾ? ಬಾ ನಾನು ಇದ್ದೀನಿ, ಬಾ. ಈ ಮನೆಗೆ ನನ್ನ ಮಗಳನ್ನ ನಾನ್ ಸೊಸೆಯಾಗಿ ಮಾಡೇ ಮಾಡ್ತೀನಿ. ನೀನ್ ಇಲ್ದೆ ನಾನಿಲ್ಲ ಬಾಸ್. ಅವ್ರು ಸೊಸೆಯಾಗಿ ಬರೋದಕ್ಕೆ ನಾ ಬಿಡೋದಿಲ್ಲ. ನೀನಿಲ್ದೆ ನಾನು ಇಲ್ಲ. ರೀ ಏನಾಯ್ತ್ರಿ? ಒಬ್ರೇ ಬಂದ್ರ? ಉಪ್ಪಿ ಅಲ್ರಿ? ಆ ನಿನ್ ತಮ್ಮ ಆನಂದದಲ್ಲಿ ತೇಲಾಡ್ತಾ ಇದ್ದಾನೆ. ಮನೆಗೆ ಬಂದ್ರೆ ಸಿಕ್ಕಾಪಟ್ಟೆ ತರಲೆ ಮಾಡ್ತಾನೆ ಅಂತ ಅಂಗಡಿ ಕಳಿಸ್ದೆ ಅವನ್ನ. ಈ ನಿನ್ ಗಂಡನ್ ಅವಮಾನ ಆದ್ರೆ ಖುಷಿ ಪಡೋ ಜೀವ ತಾನೇ ಅದು. ಅವಮಾನನ? ನೀವ್ ಅಳ್ತಿದ್ದೀರಾ? ಏನಾಯ್ತು ಅಂತ ಹೇಳ್ರಿ. ಏನಾಗಿಲ್ಲ ಅಂತ ಕೇಳೆ ಆ ಮುದುಕ ನನ್ನನ್ನ ನಾಯಿ ನರಿ ಅಂತೆಲ್ಲ ಬೈದ್ಬಿಟ್ಟ. ಆ ಮುದ್ಕ ಅಷ್ಟೆಲ್ಲ ಅಂದ್ರು ನಮ್ಮಮ್ಮ ಸುಮ್ನಿದ್ರ? ಹೋಗಿ ಹೋಗಿ ಅಂತ ಮನೆಯಿಂದ ಸೊಸೆ ತಂದಿದಾನಲ್ಲ ನಿಮ್ ಮಗ, ಅವ್ನ್ ಇವತ್ ಮನೆಗ್ ಬರ್ಲಿ, ಮಾಡ್ತೀನಿ ಅವನ್ಗೆ. ನಿಮ್ಗ ಅವರು ಅಷ್ಟೆಲ್ಲ ಅವಮಾನ ಮಾಡಿದಾರ ಅಂದ್ಮೇಲೆ ಅಂತ ಮನೆ ಸಂಬಂಧ ನಮ್ಗೆ ಹಾಕ್ಬೇಕಪ್ಪ? ಪಿಂಕಿ, ಚಿಕ್ಕವರೆಲ್ಲ ಈ ವಿಚಾರದಲ್ಲಿ ತಲೆ ಹಾಕಬಾರ್ದು. ನಡಿ ಒಳಗೆ. ಒಳಗ್ ಹೋಗು ಅಂದೆ. ಎಲ್ಲರೂ ಮಾತಾಡೋರೆ. ಆ ಮುದುಕ ನನಗೆ ಅವಮಾನ ಮಾಡ್ದ ಅಂತ ನನಗೆ ಬೇಜಾರಿಲ್ಲಮ್ಮ. ನಮ್ಮ ಮಧ್ಯೆ ಸಾವಿರ ಇರುತ್ತೆ ನೋಡಮ್ಮ. ನನಗೆ ನೀನು ಬೇರೆ ಅಲ್ಲ, ನನ್ನ ಮಗಳು ಪಿಂಕಿ ಬೇರೆ ಅಲ್ಲ. ಆದ್ರೆ ಇವತ್ತು ನಾನು ಅಲ್ಲಿಗೆ ಹೋದ ಮೇಲೆ ನನ್ನ ಸೊಸೆಗಾಗ್ತಿರೋ ಅನ್ಯಾಯ ನೋಡಿ ನನ್ನ ಮನಸ್ಸು ತುಂಬಾ ನೋವಾಯ್ತಮ್ಮ. ಕರುಳು ಹಿಂಡ್ದಂಗೆ ಆಗೋಯ್ತು. ನೋಡಮ್ಮ ಸೊಸೆ ಮುದ್ದು, ಸಂಬಂಧಗಳು ಮುರಿದೋಯ್ತು ಅಂತ ಕಾನೂನು ಮರೆಯಕ್ಕಾಗತ್ತೇನಮ್ಮ? ನಿಮ್ಮಮ್ಮನ ಮನೆ ಇದೆಯಲ್ಲ ಜಾಗ, ಆ ಜಾಗದ ಮಾರ್ಕೆಟ್ ವ್ಯಾಲ್ಯೂ ಎಷ್ಟು ಗೊತ್ತಾ? 2 ಕೋಟಿ. 2 ಕೋಟಿ. ಕರೆಕ್ಟ್ ಆಗಿ ಹೇಳಬೇಕು ಅಂದ್ರೆ ನಿನಗೂ ಆಸ್ತಿನಲ್ಲಿ ಅರ್ಧ ಪಾಲಿದೆ. ಹೌದು ಸಂಧ್ಯಾ, ನಿಮ್ಮ ಅಣ್ಣನಷ್ಟೇ ಸಮಾನ ಹಕ್ಕು ನಿನಗೂ ಇದೆ. ಆದ್ರೆ ನಿಮ್ಮ ಅಮ್ಮನ ಮನೆಯವ್ರು ಯಾವತ್ತಾದ್ರೂ ಇದ್ರ ಬಗ್ಗೆ ಮಾತಾಡಿದಾರ? ಇಲ್ಲ ಅತ್ತೆ. ಚೆನ್ನಾಗಿ ಹೇಳ್ದೆ. ಮನೆ ಒಳಗೆ ಸೇರ್ಸೋದಿಲ್ಲ ಮುದ್ಕ, ಇನ್ ಇದನ್ನೆಲ್ಲ ಮಾತಾಡ್ತಾನ? ಇದೊಳ್ಳೆ ಕತೆ ಆಯ್ತಲ್ವೇನ್ರಿ? ಅಲ್ಲ ಸಂಧ್ಯಾ, ಮನೆ ಒಳಗೂ ಬಿಡಲ್ಲ, ಅರ್ಧ ಆಸ್ತಿನೂ ಕೊಡಲ್ಲ ಅಂದ್ರೆ ನಿನಗೆಷ್ಟು ಅನ್ಯಾಯ ಆಗ್ತಿದೆ ಅರ್ಥ ಆಗ್ತಿದ್ಯಾ? ರೀ, ಪ್ರಸಾದ್ ಹತ್ರ ಹೇಳಿ ಕೇಸ್ ಹಾಕಿಸ್ಬಿಡೋಣ. ನಿಮಗ ಅವಮಾನ ಮಾಡಿದ್ದ ಮುದುಕ ಕೋರ್ಟು ಕಚೇರಿ ಅಂತ ಸಾಯೋವರೆಗೂ ಅಲಿತಿರ್ತಾನೆ. ಅದರಿಂದ ಏನ್ ಪ್ರಯೋಜನ? ಕೋರ್ಟು ಕಚೇರಿ ಅಂತ ಹೋದ್ರೆ ಈ ಜನ್ಮದಲ್ಲಿ ಆ ಆಸ್ತಿ ನಮ್ ಕೈ ಸೇರ್ದಂಗೆ ಇದೆ. ಅದ್ರ ಬದಲು ನಮ್ಮ ಪಿಂಕಿನ ಅವ್ರ ಮನೆಗೆ ಸೊಸೆಯಾಗಿ ಕಳಿಸ್ಬಿಟ್ರೆ ಅರ್ಧ ಆಸ್ತಿ ಅವಳಿಗೆ, ಅರ್ಧ ಆಸ್ತಿ ಇವಳಿಗೆ. ಒಟ್ನಲ್ಲಿ ಆ 2 ಕೋಟಿ ಆಸ್ತಿ ನಮ್ಮ ಹತ್ರನೇ ಇರುತ್ತೆ.
ಏನಂತ್ಯ ಸೊಸೆ ಮುದ್ದ? ನೀವ್ ಹೇಳೋ ಸರಿಯಾಗಿದೆ ಮಾವ. ನಮ್ ದುಡ್ಡು ನಾವ್ ತಗೊಳಕ್ಕೆ ಮುಲಾಜಿ ಯಾಕೆ? ಅಬ್ಬಾ, ಈಗ ನೀನ್ ದಾರಿಗೆ ಬರ್ತಾ ಇದೆಯಾ ನೋಡು. ಸದ್ಯ ಸಮರ್ಥನ ನಮ್ಮ ಮನೆ ಅಳಿನಾಗ್ ಮಾಡ್ಕೊಳಕ್ಕೆ ಯಾಕೆ ನಾವು ಒದ್ದಾಡ್ತಿದ್ವಿ ಅಂತ ಈಗ ನಿನ್ಗೆ ಅರ್ಥ ಆಯ್ತಲ್ಲ. ಗೊತ್ತಾಯ್ತು ಅತ್ತೆ. ಇನ್ಮೇಲೆ ನಾನ್ ಸುಮ್ನಿದ್ರೆ ಆಗಲ್ಲ. ಪಿಂಕಿ ಜೊತೆ ಅಣ್ಣನ್ ಮದ್ವೆ ಹೇಗ್ ಮಾಡಿಸ್ಬೇಕು ಅಂತ ನನಗ್ ಗೊತ್ತು. ಈ ಮದ್ವೆನ ಮಾಡ್ಸೇ ಮಾಡಿಸ್ತೀನಿ. ನಿನಗೇನು ಅರ್ಥ ಆಗಲ್ಲ, ಆದ್ರೆ ಇವ್ರಿಗೆ ಅರ್ಥ ಆಗೋದ್ ಬೇಡ್ವಾ? ಎಷ್ಟು ಸಲಿಗೆ ಕೊಟ್ರು ಕೆಲಸದವ್ರೆ. ಕ್ಷಮಿಸಿ ಅಮ್ಮ, ಇನ್ ಮುಂದೆ ಹೀಗಾಗಲ್ಲ. ನಾವು ಕೆಲಸದವರು ಗೆರೆ ದಾಟಬಾರ್ದು. ಪಾಪಮ್ಮ, ನೀವ್ ಯಾಕೆ ಕ್ಷಮೆ ಕೇಳ್ತೀರಾ? ಮಾವನವರೇ ಎಲ್ಲರನ್ನೂ ಮನೆಯವರು ಅನ್ಕೊಂಡಿರುವಾಗ ನೀವು ಕೆಲಸದವ್ರು ಅಂತ ಅನ್ಕೋಬೇಡಿ. ಅದು ಅವ್ರ ದೊಡ್ಡ ಮನಸ್ಸು. ಎಲ್ರನ್ನೂ ಸಮಾನವಾಗಿ ನೋಡ್ತಾರೆ. ದೊಡ್ಡ ಗುಣ ಅವ್ರದ್ದು. ಪೂರ್ಣಿ, ನಿನ್ನನ್ನೇ ನೋಡು. ಪಾಪ ಅನಾಥವಾಗಿ ಬಿದ್ದಿದ ಮಗುನ ಕರ್ಕೊಂಡ್ ಬಂದು ಮನೇಲಿ ಸಾಕಿದ್ರು. ಈ ಮನೆಗೆ ಹಿರಿ ಸೊಸೆಯನ್ನಾಗಿ ಮಾಡ್ಕೊಂಡ್ರು. ಅವಿನಾಶ್ ಒಪ್ತೇ ಇದ್ರೆ ಈ ಮದ್ವೆ ಆಗ್ತಿತ್ತಾ? ಏನೋ ನಾನು ಹೇಳಿ ಒಪ್ಪಿಸ್ದೆ. ಪೂರ್ಣಿ, ಈ ಅದೃಷ್ಟ ಎಲ್ರಿಗೂ ಸಿಗಲ್ಲ. ಸಿಕ್ಕಾಗ ಕಳ್ಕೊಳ್ಬಾರ್ದು. ಚೆನ್ನಾಗಿ ನೋಡ್ಕೊಳ್ಳಿ ಈ ಮನೆ ಹಿರಿ ಸೊಸೆನ. ಏನ್ ತಾಯಿ, ಇಂಥ ಮಾತಿಗೆಲ್ಲ ನೀನ್ ಕಣ್ಣೀರ್ ಹಾಕಿದ್ರೆ ಈ ಮನೆಗೆ ಒಳ್ಳೇದಾಗುತ್ತಾ? ಈ ಮನೆ ಮಹಾಲಕ್ಷ್ಮಿ ನೀನು. ಚಿನ್ನದಂತ ಮಾವ, ಮುತ್ತಿನಂತ ಗಂಡ ನಿನಗಿರುವಾಗ ಇಂಥ ಮಾತುಗಳಿಗೆಲ್ಲ ಇನ್ನೊಂದಕ್ಕೂ ಬಾರ್ದಮ್ಮ. ಸರಿ ಸರ್, ಬನ್ನಿ ಸರ್. ಯಾಕೆ ಮ್ಯಾಗಿ, ಏನಾಯ್ತು? ಒಬ್ರು ಸ್ಪೆಷಲ್ ಗೆಸ್ಟ್ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಬನ್ನಿ. ಇವರೇ ಆ ಸ್ಪೆಷಲ್ ಪರ್ಸನ್. ಮ್ಯಾಗಿ, ಸ್ವಲ್ಪ ಬೆಚ್ಚಗಿರೋ ನೀರು ತಗೊಂಬ. ಪೂರ್ಣಿ, ಏನಮ್ಮ ನೀನಿಲ್ಲಿ? ನಿಮ್ಮನ್ನ ನೋಡ್ಬೇಕು ಅನಿಸ್ತು. ಇವರು ಬಿಸ್ನೆಸ್ ಮೀಟ್ ಇದೆ, ಬರೋದ್ ಲೇಟ್ ಆಗುತ್ತೆ ಅಂತ ಹೇಳಿದ್ರು. ಸಿಕ್ಕಿದ್ದ ಚಾನ್ಸ್ ಅಂತ ಬಂದ್ಬಿಟ್ಟೆ. ಏನ್ ಬೈಕೆ ಇವತ್ತು ನನ್ ಮಗಳಿಗೆ? ಏನು ಇಲ್ಲಪ್ಪ. ಯಾಕೆ, ನಿಮ್ಮ ನೋಡಕ್ ಬರ್ಬಾರ್ದಾ? ಆಯ್ತು, ಬಾ. ಕುತ್ಕೋ. ಏನ್ ತಿನ್ಬೇಕು ಅನ್ಸ್ತಿದೆ? ಇವತ್ತು ನುಚ್ಚಿನುಂಡೆ ಮಾಡಿಸಿದೆ. ಗೊಜ್ಜೋಲಕ್ಕಿ. ನನ್ಗೆ ಸಕ್ಕರೆ ಪೊಂಗಲ್ ತಿನ್ಬೇಕು ಅನ್ಸ್ತಿದೆ. ಆಹಾ, ಸಕ್ಕರೆ ಪೊಂಗಲ್. ಸೊ ಸಕ್ಕರೆ ಪೊಂಗಲ್ಲು ನನ್ನ ಮಗಳನ್ನ ಕೆಫೆವರೆಗೂ ಕರ್ಕೊಂಡ್ ಬಂದಿದೆ. ಮ್ಯಾಗಿ ಸರ್, ನೀನ್ ಮಾತಾಡ್ಸ್ತಾ ಇರು, ನಾನು ಹೋಗಿ ಸಕ್ಕರೆ ಪೊಂಗಲ್ ತರ್ತೀನಿ. ಸರ್ ನೀವಿರಿ, ನಾನು ಆರ್ಡರ್ ಮಾಡ್ತೀನಿ. ನಿಮ್ಮಿಬ್ರು ಜೀವನ ಈ ಸಕ್ಕರೆ ಅಷ್ಟೇ ಸಿಹಿಯಾಗಿರ್ಲಿ. ಮೊದಲನೇ ಸಲ ಮನೆಗೆ ಬಂದಿದ್ಯಾ, ಕಣ್ಣೀರ್ ಹಾಕ್ಬಾರ್ದು. ಖುಷಿಗೆ ಬರೋ ಕಣ್ಣೀರ್ಗೆ ಪರ್ಮಿಷನ್ ಇದೆ ಅಮ್ಮ. ನಿಜವಾಗ್ಲೂ ನನ್ಗೆ ಎಷ್ಟು ಖುಷಿ ಆಗ್ತಿದೆ ಅಂದ್ರೆ ಹೇಳೋ ಪದಗಳೇ ಸಿಕ್ತಿಲ್ಲ ಅಮ್ಮ. ನನ್ಗೂ ಅಷ್ಟೇ ಪುಟ್ಟ. ಪುಟ್ಟ, ನೀನೇ ತೊಗೊಂಡೋಗಿ ದೇವ್ರ ಮುಂದೆ ಇಟ್ಬಿಡು.
ತಿನ್ನು. ಯಾಕೆ, ಏನಾಯ್ತು? ನಿಮ್ಮ ಮಗಳಿಗೆ ಅಪ್ಪನ ಕೈಯಲ್ಲಿ ತಿನ್ಸ್ಕೊಳ್ಳೋ ಬೈಕೆ ಅಂತೆ. ನಿಜ ಮಾವ, ನನಗೆ ಅಪ್ಪ ಇದ್ದಿದ್ರು ಇಷ್ಟು ಚೆನ್ನಾಗಿ ನೋಡ್ಕೊಳ್ತಿದ್ರು ಏನೋ ನನಗೆ ಗೊತ್ತಿಲ್ಲ. ನಾನು ಅನಾಥೆ ಅಂತ ಗೊತ್ತಿದ್ರು ನಿಮ್ಮ ಮನೆ ಸೊಸೆ ಮಾಡ್ಕೊಂಡ್ರಿ. ನಾನು ಊಹೆನ ಮಾಡಕ್ಕಾಗದೇ ಇರೋಂಥ ಜೀವನ ಸಿಕ್ಕಿದೆ ಅಂದ್ರೆ ಅದು ನಿಮ್ಮಿಂದಾನೇ ಮಾವ. ನೋಡು, ನಿನ್ನ ಬಾಯಲ್ಲಿ ಅನಾಥೆ ಅನ್ನೋ ಪದ ಇನ್ನೂ ಉಳಿದಿದೆ ಅಂತಂದ್ರೆ ಅದು ನನ್ನ ಸೋಲು ಅಂತ ಅರ್ಥ. ಅಯ್ಯೋ ಹಾಗಲ್ಲ ಮಾವ. ಹಾಗಾದ್ರೆ ಇನ್ಮೇಲೆ ಯಾವತ್ತೂ ಅನಾಥೆ ಅನ್ನೋ ಪದ ನಿನ್ನ ಬಾಯಲ್ಲಿ ಬರಬಾರ್ದು. ನಿನಗೆ ಒಳ್ಳೆ ಜೀವನ ಸಿಕ್ಕಿದೆ ಅಂದ್ರೆ ಅದು ನಿನ್ನ ಒಳ್ಳೆತನದಿಂದ. ಓಕೆ? ಈ 4-5 ತಿಂಗಳು ನಮ್ಮ ಮನೆಗೆ ಒಂದು ಪುಟ್ಟ ಲಕ್ಷ್ಮಿ ಬರ್ತಾಳೆ. ಅವಳು ನಿದ್ದೆಯಲ್ಲಿ ನಗೋದು, ಎತ್ಕೊಂಡಾಗ ನನ್ನನ್ನು ಒದಿಯೋದು, ನಾನು ಅವಳನ್ನ ಕೂಸು ಮರಿ ಮಾಡಿ ಮನೆಯೆಲ್ಲ ಸುತ್ತಿಸ್ತೀನಿ. ನನ್ನ ಮಗ ಚಿಕ್ಕವನಾಗಿದ್ದಾಗ ನಾನು ಇದನ್ನೆಲ್ಲ ಮಿಸ್ ಮಾಡ್ಕೊಂಡಿದ್ದೀನಿ. ಅದನ್ನೆಲ್ಲ ನನ್ನ ಮೊಮ್ಮಗಳು ಸರಿ ಮಾಡ್ತಾಳೆ ಅನ್ಸುತ್ತೆ. ನಿಮ್ಮ ಆಸೆ ಆದಷ್ಟು ಬೇಗ ನೆರವೇರುತ್ತೆ ಮಾವ. ಹಲೋ ಪುಟ್ಟ, ಮನೆಗೆ ತಲುಪಿದ್ಯಾ? ನೀನ್ ಇವತ್ತು ಬಂದಿದ್ದು ನನಗೆ ತುಂಬಾ ಖುಷಿ ಆಯ್ತು. ಪುಟ್ಟ, ನಿನ್ನ ನೋಡ್ದಾಗ್ಲೆಲ್ಲ ನಿನ್ನಂತ ಸೊಸೆ ಸಿಕ್ಕಿದ್ರೆ ಎಷ್ಟು ಚೆನ್ನಾಗಿರತ್ತೆ ಅಂತ ಎಷ್ಟು ಸತಿ ಅನ್ಕೊಂಡಿದ್ನೋ ಅವನು. ಇವತ್ ನೀನೇ ಮನೆಗೆ ಬಂದ್ಬಿಟ್ಟೆ. ಆಮೇಲೆ ಇವತ್ ನೀನ್ ಬಂದ್ ಖುಷಿಲಿ ನಿನ್ಗೇನಾದ್ರೂ ಕೊಡೋದೇ ನಾನು ಮರ್ತು ಹೋಗ್ಬಿಟ್ಟೆ. ನಿನಗೊಂದು ನಾನು ಸೀರೆ ಕೊಟ್ಟ ಮೇಲೆನೆ ನೀನ್ ಕೊಟ್ಟಿರೋ ಸೀರೆ ನಾನು ಉಟ್ಕೊಳ್ಳೋದು, ಸರಿನಾ? ಒಳ್ಳೆ ಅಮ್ಮ. ಸರಿ, ಇನ್ನೊಂದ್ಸಲ ನಾವಿಬ್ರು ಜೊತೆಲಿ ಹೋಗಿ ಸೀರೆ ತಗೊಳ್ಳೋಣ, ಆಯ್ತಾ? ಈಗ ನಾನ್ ನಿಮಗ್ ಫೋನ್ ಮಾಡಿದ್ ಯಾಕೆ ಗೊತ್ತಾ? ನಮ್ಮಪ್ಪ ನಿಮ್ ಜೊತೆ ಮಾತಾಡ್ಬೇಕಂತೆ. ನಿಮ್ ತಂದೆನಾ? ನಮಸ್ಕಾರ. ನಮಸ್ಕಾರ. ನಾನು ರವೀಂದ್ರ ಅಂತ, ಸಿರಿ ಅವ್ರ ತಂದೆ. ನಿಮ್ ಮಗ ನಿಮ್ಮನ್ನ ಭೇಟಿ ಮಾಡಿಸ್ತೀನಿ ಅಂತ ತುಂಬಾ ದಿವಸದಿಂದ ಹೇಳ್ತಿದ್ದ. ಕೊನೆಗೂ ಮುಹೂರ್ತ ಕೂಡ್ ಬಂತು. ಮುಹೂರ್ತ ಇವತ್ತೇ ಆಗ್ಬೇಕು ಅಂತ ಆ ದೇವ್ರು ಬರ್ದಿದ್ದ ಅನ್ಸುತ್ತೆ. ಅದು ನಿಜ ಅನ್ನಿ. ನಿಮಗೆ ನಮ್ ಸಿರಿ ಇಷ್ಟ ಅಲ್ಲ? ಅವಳು ಯಾರಿಗ ಇಷ್ಟ ಆಗಲ್ಲ ಹೇಳಿ? ಎಲ್ಲ ನೀವು ಕಲ್ಸಿರೋ ಸಂಸ್ಕಾರನೇ. ನಿಮ್ ಜೊತೆ ಮಾತಾಡಿ ತುಂಬಾ ಖುಷಿ ಆಯ್ತು. ನನ್ಗೂ ಅಷ್ಟೇ. ನನ್ನ ಮಗಳು ನಿಮ್ಮನ್ನ ಭೇಟಿ ಆದ್ಲು ಅಂತ ಕೇಳಿ ನನಗೆ ಬಹಳ ದಿವಸದ ನಂತರ ತುಂಬಾ ಸಮಾಧಾನ ಆಯ್ತು. ಸಿರಿ ನಿಮ್ ಬಗ್ಗೆನೂ ತುಂಬಾ ಹೇಳಿದಾಳೆ. ಒಂದಿನ ನಿಮ್ಮನ್ನು ಭೇಟಿ ಆಗ್ತೀನಿ. ಆ ಒಂದಿನ ನಾಳೆನೆ ಯಾಕೆ ಆಗ್ಬಾರ್ದು? ನಾಳೆನಾ? ಸರಿ, ನಾನು ಸಮರ್ಥ ಹತ್ರ ಮಾತಾಡ್ತೀನಿ. ಆಯ್ತು, ಸಂತೋಷ. ಇವತ್ ನಾನ್ ನಿಮ್ ಮನೆಗ್ ಬರ್ದೇ ಇದ್ದಿದ್ರೆ ನಾನ್ ಹಣ್ ಮುದ್ಕಿ ಆಗೋವರೆಗೂ ನೀನು ನನ್ ಮನೆಯಲ್ಲಿ ಹೇಳ್ತೀನಿ, ನಮ್ಮಮ್ಮನ್ ಮೀಟ್ ಮಾಡಿಸ್ತೀನಿ ಅಂತ ಸೈಕಲ್ ಹೊಡಿತಾನೆ ಇರ್ತಿದ್ದೆ. ಅಂದ್ರೆ ನೀನ್ ಅಣ್ಣನ್ ಮುದ್ಕಿ ಆಗೋವರೆಗೂ ನನ್ಗೋಸ್ಕರ ಕಾಯ್ತಾ ಇದ್ದೆ ಅಂತ? ಏನ್ ಮಾಡದಪ್ಪ, ಲವ್ ಮಾಡ್ಬಿಟ್ಟಿದ್ದೀನಲ್ಲ, ಆ ತಪ್ಪಿಗೆ ಕಾಯ್ಲೇಬೇಕಲ್ಲ. ಹಾಗೇನೂ ಇಲ್ಲ, ನೀನ್ ಈಗ್ಲೂ ಬೇಕಾದ್ರೆ ಮನ್ಸ್ ಚೇಂಜ್ ಮಾಡ್ಕೋಬಹುದು. ಆಕ್ಚುಲಿ ನಿಮ್ ಮನೆಗ್ ಬರೋಕ್ಕೂ ಮೊದ್ಲೇ ಈ ಮಾತ್ ಹೇಳಿದಿದ್ರೆ ನನ್ ಮನ್ಸ್ ಬದಲಾಯಿಸ್ತಿದ್ನೋ ಏನೋ. ಆದ್ರೆ ನಿಮ್ಮಮ್ಮನ್ ನೋಡಾದ್ಮೇಲೆ 7 ಜನ್ಮಕ್ಕೂ ನಿನ್ನನ್ನೇ ನಾನ್ ಮದ್ವೆ ಆಗೋದು ಅಂತ ಡಿಸೈಡ್ ಮಾಡ್ಬಿಟ್ಟೆ. ಅಂದ್ರೆ ನೀನ್ ನಮ್ಮನ್ಗೋಸ್ಕರ ನನ್ನ ಮದ್ವೆ ಆಗ್ತಾ ಇರೋದಾ? ಹೌದು ಅಂದ್ರೆ ನೊಂದ್ಕೊಳ್ತ್ಯಾ, ಇಲ್ಲ ಅಂದ್ರೆ ಸುಳ್ಳು ಹೇಳ್ದಾಗ ಆಗತ್ತೆ. ಏನ್ ಮಾಡ್ಲಿ? ಬೇಡ ಬಾಸು, ತುಂಬಾನೇ ಕಾಲ್ ಎಳಿತಾ ಇದ್ದೆ. ಇಷ್ಟು ದಿನ ನೀನ್ ನನ್ ಕಾಲ್ ಎಳಿತಾ ಇದ್ದೆ, ಇವಾಗ ನನ್ನ ಅಮ್ಮನ್ನು ಸೇರ್ಸ್ಕೊತಾ ಇದ್ಯಾ? ಮತ್ತೆ ಬಿಡಕ್ಕಾಗತ್ತಾ? ಎಷ್ಟೇ ಆದ್ರೂ ಅವರೇ ನನ್ ಗೈಡ್ ಅಲ್ವಾ? ಸೀರಿಯಸ್ಲಿ ಇಷ್ಟೆಲ್ಲ ಆಗಿದ್ದು ಅವರಿಂದಾನೆ. ನನ್ ಕಡೆಯಿಂದ ನಿಮ್ಮ ಅಮ್ಮಂಗ್ ಒಂದ್ ಥ್ಯಾಂಕ್ಸ್ ಹೇಳ್ಬಿಡು. ಶೋರ್ ಬಾಸ್, ಹೇಳ್ತೇನೆ. ಥ್ಯಾಂಕ್ಸ್ ಅಮ್ಮ. ಥ್ಯಾಂಕ್ಸಾ? ಇದೇನೋ ಹೊಸದಾಗಿ? ಅಮ್ಮ ಬಂದಿದ್ದಾರಾ? ಹಾ ಬಾಸ್. ಕೊಡೋ ಪ್ಲೀಸ್. ತಗೋಮ್ಮ, ನಿನ್ ಸೊಸೆ ನಿನ್ನ ಹತ್ರ ಥ್ಯಾಂಕ್ಸ್ ಹೇಳ್ಬೇಕಂತೆ. ಹಲೋ ಪುಟ್ಟ, ಊಟ ಆಯ್ತಾ? ಹ್ಞೂ ಅಮ್ಮ, ಈಗ ತಾನೇ ನಿಮ್ ಬಗ್ಗೆನೆ ಮಾತಾಡ್ತಾ ಇದ್ವಿ. ಇವತ್ತಿಷ್ಟೆಲ್ಲ ನಡೆಯೋದಕ್ಕೆ ನೀವೇ ಕಾರಣ. ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಡಿಮೆನೆ. ಪುಟ್ಟ, ಥ್ಯಾಂಕ್ಸ್ ಎಲ್ಲ ಯಾಕೆ? ನನಗೆ ನೀವಿಬ್ರು ಖುಷಿಯಾಗಿರೋದು ಮುಖ್ಯ.
ನಿನಗೆ ಯಾವ ಸ್ವೀಟ್ಸ್ ಇಷ್ಟ ಪುಟ್ಟ? ಯಾಕಮ್ಮ? ಹೇಳಿ ನೀನು. ರವೆ ಉಂಡೆ. ಸರಿಮ್ಮ, ನನಗೆ ಸ್ವಲ್ಪ ಕೆಲಸ ಇದೆ, ನಾನು ನಿನ್ನ ಹತ್ರ ನಾಳೆ ಮಾತಾಡ್ತೀನಿ. ಗುಡ್ ನೈಟ್. ಗುಡ್ ನೈಟ್ ಅಮ್ಮ. ಬಾಸು ಕಟ್ಟಾಗಿದೆ. ಅತ್ತೆ ಸೊಸೆ ಪರಿಚಯ ಆದ್ಮೇಲಂತೂ ನಾನು ಕೇರ ಫುಟ್ಬಾತೆ. ಯಾಕೋ ಹಾಗೆ ಹೇಳ್ತೀಯಾ? ನೀನೇನ್ ಕಮ್ಮಿ ಟೋಪಿ ಹಾಕಿದ್ಯಾ ನನಗೆ? ಬಾಸು ಅಂತ ಅವಳ ನಂಬರ್ ಸೇವ್ ಮಾಡ್ಕೊಂಡು ಆಫೀಸ್ ಬಾಸು ಅಂತ ನನಗೆ ಬಾಯಿ ಮುಚ್ಚಿದ್ಯಾ ತಾನೆ? ಕಳ್ಳ. ಏಯ್ ಇರಮ್ಮ, ಏನ್ ಅರ್ಜೆಂಟು? ಬಾ ಇನ್ನೂ ಒಂದ್ ಸ್ವಲ್ಪ ಮಾತಾಡೋಣ. ನಾನ್ ರವೆ ಉಂಡೆ ಮಾಡ್ಬೇಕು ಕಣೋ. ನಾಳೆ ಸಿರಿ ಮನೆಗೆ ಹೋಗ್ಬೇಕಲ್ವಾ? ನಾಳೆನಾ? ಅವ್ರ ತಂದೆ ಜೊತೆ ಮಾತಾಡ್ದೆ, ನಾಳೆನೆ ಬರ್ ಹೇಳಿದಾರೆ. ಬೇಗ ರೆಡಿ ಆಗು, ಹೋಗೋಣ. ಸ್ವಲ್ಪ ಮಲ್ಕೇನೋ, ಮಲ್ಕೋತಿನ್ಬೇಕು. ಇಷ್ಟೆಲ್ಲ ತಯಾರಿ ಮಾಡಿದೀರಾ, ಸಂಬಂಧಿಕರನ್ನೆಲ್ಲ ಕರೆದಿದ್ದೀರಾ, ತುಂಬಾ ತಗೊಂಡಿದ್ದೀರಾ. ತೊಂದ್ರೆ ಅಲ್ಲ, ಸಂಭ್ರಮ ಇದು. ಸಂಬಂಧಿಕರು ಹೋದ್ರೆ ನನಗೆ ಸಿರಿಗೆ ನಾನು. ಇವರೆಲ್ಲ ನಮ್ಮ ನೆರೆಹೊರೆಯವರು. ಅವ್ರಿಗೆ ನಮ್ಮ ಸಿರಿ ಅಂದ್ರೆ ಬಹಳ ಇಷ್ಟ. ಪುಟ್ಟ ಎಲ್ಲಿ? ಒಳಗಡೆ ಇದ್ದಾಳೆ, ರೆಡಿ ಆಗ್ತಿದ್ದಾಳೆ. ಕರೀಲ? ಬೇಡ, ನಾನೇ ಹೋಗ್ತೀನಿ. ಪುಟ್ಟ, ಅಮ್ಮ, ನಿಮ್ಮನ್ನ ನೋಡಿ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನನಗೆ. ನೀವ್ ಆರಾಮಾಗಿ ಬಂದ? ನಾನು ಆರಾಮಾಗಿ ಬಂದೆ. ಅದಿರ್ಲಿ, ನೀನ್ ಮೊದ್ಲು ರೆಡಿ ಆಗು. ನಮ್ ಹುಡುಗಿ ರೆಡಿ. ಎಲ್ಲ ರೆಡಿ ಇದೆಯಾ? ಕೇಸರಿ ಬಾತು. ಅಯ್ಯೋ, ಯಾಕೆ ಇಷ್ಟೆಲ್ಲ ತೊಂದರೆ ತೊಗೊಳಕ್ ಹೋದ್ರಿ? ಗಂಡಿನ ಕಡೆಯವರು ಮೊದಲನೇ ಸಲ ಮನೆಗೆ ಬಂದಿದ್ದೀರಿ, ಇಷ್ಟು ಆತಿಥ್ಯ ಮಾಡದೇ ಇದ್ರೆ ಹೇಗೆ? ತಗೊಳ್ಳಿ. ಇಲ್ಲಮ್ಮ, ನೀವು ತಗೊಳ್ಳಿ. ಅಮ್ಮನಂತ ಅತ್ತೆ ಸಿಗ್ಬೇಕು ಅಂತ ಬಯಸ್ತಿದ್ಲು ಸಿರಿ. ಇವ್ರನ್ನ ನೋಡಿದ್ರೆ ಸಿರಿ ಆಸೆ ಈಡೇರ್ತು ಅನ್ಸುತ್ತೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.